ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 84ನೇ ಭಾಗ, 13ನೇ ಸರ್ಗದ 58ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು. 13ನೇ ಸರ್ಗದ ಪ್ರಾರಂಭದಲ್ಲೂ ಕೆಲವು ಕೊನೆ ಇತ್ತೀಚೆಗೆ ನಾವು ಶ್ರವಣ ಮಾಡಿದಂಥ ಒಂದು 10-15 ಶ್ಲೋಕಗಳಲ್ಲಿ ತ್ರಿವಿಕ್ರಮ ಪಂಡಿತರ ಬಗ್ಗೆ, ಅವರ ವಂಶದ ಬಗ್ಗೆ ಬೇಕಾಷ್ಟು ಮಹತ್ವ ಬಂತು. ಯಾಕಂದ್ರೆ ಇನ್ನು ಮುಂದಿನ ಸರ್ಗಗಳಲ್ಲೆಲ್ಲ 14, ವಿಶೇಷತಃ 15 ಆ ತ್ರಿವಿಕ್ರಮ ಪಂಡಿತರು ಮತ್ತು ಮಧ್ವರು ಅವರ ಬಗ್ಗೆ, ಮಧ್ವರ ನಡುವೆ ನಡೆದಂಥ ಚರ್ಚೆ, ವಾದ ವಿವಾದ, ತ್ರಿವಿಕ್ರಮ ಪಂಡಿತರು ಮಾಧ್ವ ವೇದಾಂತವನ್ನು ಒಪ್ಪಿಕೊಂಡದ್ದು, ಇದರದೆಲ್ಲ ವರ್ಣನೆ ಬರೋದಿದೆ. ಸುಬ್ರಹ್ಮಣ್ಯ ಪಂಡಿತರು ಅಂತ ತ್ರಿವಿಕ್ರಮ ಪಂಡಿತರ ಅಪ್ಪ, ಅವರ ತಾಯಿ ಹರಿಹರರನ್ನ ಸೇವೆ ಮಾಡಿ ತ್ರಿವಿಕ್ರಮ ಪಂಡಿತರನ್ನ ಪಡ್ಕೊಂಡ್ರು. ತ್ರಿವಿಕ್ರಮ ಪಂಡಿತರು ಗುರುಗಳ ಹತ್ರ ಅಧ್ಯಯನ ಮಾಡಿದ್ರು. ನಾನು ಮೊನ್ನೆ ಎಲ್ಲೋ ಹೇಳುವಾಗ ಸ್ವಲ್ಪ ಒಂದು ಸಣ್ಣ ಪ್ರಮಾದ ಮಾಡಿದೆ ಅಂತ ಕಾಣಿಸ್ತದೆ. ಅವರು ಉನ್ನತಾಧ್ಯಯನ, ಮಾರ್ಗದರ್ಶನ ಇದನ್ನೆಲ್ಲ ತಂದೆಯವ್ರ ಹತ್ರ ಇದ್ದಿರಬೇಕು. ಆದ್ರೆ ಪ್ರಾಥಮಿಕ ಹಂತದಿಂದ ಪಂಡಿತ ಅಂತ ಅನ್ಸ್ಕೊಳ್ಳೋ ತನಕ ಅಧ್ಯಯನ ಎಲ್ಲ ಬೇರೆ ಗುರುಗಳ ಹತ್ರ ಮಾಡಿದ್ದಿರ್ಬೇಕು. ಸಾಮಾನ್ಯವಾಗಿ ಆ ಕಾಲದಲ್ಲಿ ಪದ್ಧತಿ ಹಾಗೇ ಇತ್ತು. ಸ್ವಯಂ ವಾಸುದೇವನು ಕೂಡ, ಮಧ್ವಾಚಾರ್ಯರು ಕೂಡ ತಂದೆಯೇ ದೊಡ್ಡ ಪಂಡಿತ ಆಗಿದ್ರು ತಂದೆ ಹತ್ರ ಓದ್ಲಿಲ್ಲ. ಅವರು ತೋಟಂತಿಲ್ಲಾಯರ ಹತ್ರ ಓದಿದ್ರು ಅಂತ ಅಲ್ಲಿ ಬಂದಿತ್ತು. ಹಾಗೆ ಅದೊಂದು ಪದ್ಧತಿ ಇತ್ತು. ಮನೆಯೊಳಗೆ ಕೂತ್ಕೊಂಡು ತಂದೆ ತಾಯಿಗಳ ಮೂಲಕ ಎಲ್ಲ ಸರಿಯಾಗೋದಿಲ್ಲ, ಅದು ಬೇರೆ ಗುರುಗಳ ಹತ್ರನೇ ಓದೋದೇ ಒಂದು ಪದ್ಧತಿ ಇತ್ತು ಆಗ. ಈಗೂ ಹಾಗೇ ಇದೆ ಬಹುತೇಕ. ಮತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ತಂದೆ ಏನು ಮಾಡ್ತಾನೆ, ಅದು ವಿಶೇಷ ಮಾರ್ಗದರ್ಶನ ಮಾಡ್ತಾನೆ. ಹಾಗೆ ಗುರುಗಳ ಹತ್ರ ನಾನಾ ಥರದ ಪ್ರಶ್ನೆಗಳನ್ನ ಮಾಡ್ತಿದ್ರು. ಆದರೆ ಗುರುಗಳು ಇವರೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಲಿಕ್ಕೆ ಅವರು ಕಸಿವಿಸಿ ಪಡ್ತಾ ಇದ್ರು, ಆಗ್ತಿರ್ಲಿಲ್ಲ ಅವರಿಗೆ. ಹೇಗೋ ಗುರುಗಳು ಉಳಿದ ಶಿಷ್ಯರೆಲ್ಲ ಬಾರಪ್ಪ ಓದೋಣ ಅಂತ ಓದ್ತಿದ್ರು. ಮುಂದೆ ಈ ಮಗನಿಗೆ ಈಗಿರೋ ಸಮಸ್ಯೆ ಅವ್ರ ಅಪ್ಪನಿಗೆ ಗೊತ್ತಾಯ್ತು. ಏನು ತಲೆ ಕೆಡಿಸ್ಕೋಬೇಡ, ಮುಂದಿನ ಬೇರೆ ಯುಗದಲ್ಲಿ ಮತ್ತೇನಾದ್ರು ಆಗಲಿ, ಕಲಿಯುಗದಲ್ಲಿ ನಿರ್ಗುಣೋಪಾಸನೆ ಮಾಡಿದರೆ, ಭಗವಂತ ನಿರ್ಗುಣ ನಿರಾಕಾರ ಅಂತ ಉಪಾಸನೆ ಮಾಡಿದರೆ ಅದರಿಂದೇನು ಒಳ್ಳೇದಾಗ್ಲಿಕ್ಕಿಲ್ಲ. ನಾವು ಭಗವಂತನನ್ನ ಸಗುಣ ಸಾಕಾರ ಅಂತಾನೆ ಉಪಾಸನೆ ಮಾಡೋಣ ಅಂತ ಹೇಳಿಬಿಟ್ರು ಆ ಅಪ್ಪ ಮಗನಿಗೆ ರಹಸ್ಯದಲ್ಲಿ. ಆ ಅಪ್ಪನೂ ಕೂಡ ದೊಡ್ಡ ಅದ್ವೈತ ವಿದ್ವಾಂಸನೇ ಆದ್ದರಿಂದ ಹೊರಗಡೆ ಚರ್ಚೆ, ಪಾಠ ಇತ್ಯಾದಿ ನಡೆದಾಗ, ಯಾಕಂದ್ರೆ ಈ ತ್ರಿವಿಕ್ರಮ ಪಂಡಿತರಿಗೆ ಅವ್ರ ಗುರುಗಳೊಬ್ಬರು ಬೇರೆಯವ್ರು ಹೇಗೆ ಪಾಠ ಮಾಡ್ತಿದ್ರು, ಹಾಗೆ ತ್ರಿವಿಕ್ರಮ ಪಂಡಿತರ ಅಪ್ಪ ಸುಬ್ರಹ್ಮಣ್ಯ ಪಂಡಿತರು ಬೇರೆ ಶಿಷ್ಯರಿಗೆ ಪಾಠ ಮಾಡ್ತಿದ್ದಿರ್ಬೇಕಲ್ಲ. ಅವ್ರು ಪಾಠ ಮಾಡುವ ತಾವು ಅದ್ವೈತವನ್ನೇ ಬೋಧನೆ ಮಾಡ್ತಿದ್ರು ಹೊರಗೆ, ವಾದ ವಿವಾದದಲ್ಲಿ ಎಲ್ಲ ಕಡೆ. ಆದರೆ ಮಗನಿಗೆ ಮಾತ್ರ ಇದನ್ನು ಹೇಳಿದ್ರು. ಇವರಿಗೆ ಬಹಳ ಗೊಂದಲ ಆಗಿಬಿಡ್ತು ಅನ್ನೋದನ್ನೆಲ್ಲ ನಾವು ಹಿಂದೆ ನೋಡಿದ್ವಿ. ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನೇನೋ ಬರೆದ್ರು, ಆದರೆ ಅದಕ್ಕೆ ಒಬ್ಬೊಬ್ರು ಒಂದೊಂದು ರೀತಿ ಭಾಷೆ ಬರೀತಾರೆ. ನಿರಾಗ್ರಹದಿಂದ ವಿಚಾರ ಮಾಡಿದರೆ ಯಾವುದು ಕೂಡ ಈ ಸದ್ಯ ಇರುವಂಥ ಯಾವ ಭಾಷೆನೂ ಕೂಡ ಉಪಯುಕ್ತ ಅಂತ ನಮ್ಗೆ ಅನ್ಸೋದಿಲ್ಲ. ಉಪನಿಷತ್ತನ್ನು ಓದೋಣ ಅಂತಂದ್ರೆ ಉಪನಿಷತ್ತು ಅದ್ವೈತವನ್ನು ಹೇಳಿದಂತೆ ಕಾಣಿಸ್ತದೆ, ದ್ವೈತವನ್ನು ಹೇಳಿದಂತೆ ಕಾಣಿಸ್ತದೆ. ಇದು ಬರೇ ಉಪನಿಷತ್ತಲ್ಲ, ಭಾಗವತವನ್ನೇ ಓದ್ಬಿಟ್ರು ಕೂಡ ಅದ್ವೈತವನ್ನು ಹೇಳುವಂತೆ ದ್ವೈತವನ್ನು ಹೇಳುವಂತೆ ಕಾಣಿಸ್ತದೆ. ಅದಕ್ಕೆ ಬಹಳ ಚಿಕಿತ್ಸಕ ಬುದ್ಧಿ ಬೇಕು. ಒಂದ್ರ ಬಗ್ಗೆ ದೃಢವಾದಂಥ ನಿರ್ಧಾರ ತಗೊಳ್ಬೇಕಾದ್ರೆ ಉಪನಿಷತ್ತು, ಭಾಗವತ ಇದರಲ್ಲಿರುವಂಥ ಗೊಂದಲಗಳನ್ನೆಲ್ಲ ಸರಿಯಾಗಿ ಅಧ್ಯಯನ ಮಾಡುವಂಥ ಒಂದು ಶಕ್ತಿ ಬೇಕು. ಅದು ನಮಗಿಲ್ಲ. ನಾವು ಅಲ್ಪ ಬುದ್ಧಿಗಳು ಅಂದ್ಕೊಂಡವರು ಆ ತ್ರಿವಿಕ್ರಮ ಪಂಡಿತರು. ಆದ್ದರಿಂದ ಬೇಡ, ಉಪನಿಷತ್ತುಗಳಲ್ಲಿ ರಾಮ ಕೃಷ್ಣ ಇತ್ತು ಮಹತ್ವ ಎಲ್ಲ ವರ್ಣಿತ ಆಗಿಲ್ಲ, ಅದನ್ನು ಅಷ್ಟು ವ್ಯಕ್ತವಾಗಿ ಅದು ಹೇಳೋದಿಲ್ಲ. ಎಲ್ಲೆಲ್ಲೋ ಅಸ್ಪಷ್ಟವಾಗಿ ಏನೇನೋ ಹೇಳಿಬಿಡ್ತದೆ. ಮಹಾನಾರಾಯಣ ಉಪನಿಷತ್ತಿದೆ, ರುದ್ರಾಧ್ಯಾಯ ಇದೆ, ಅಲ್ಲೆಲ್ಲೋ ರುದ್ರಾಧ್ಯಾಯದಲ್ಲಿ ರಾಮನ ಬಗ್ಗೆ ಹೇಳ್ತಾರೆ. ಮತ್ತೆ ನಮ್ಮ ಉಗಣಾಭ್ಯ ಹೂ ಅಂದ್ರೆ ಉಕಾರ ವಾಚ್ಯನದ ರಾಮ, ಅವನ ಬಗ್ಗೆ ಹೇಳ್ತಾರೆ. ಅದು ಗೊತ್ತಾಗೋದಿಲ್ಲಲ್ಲ. ಹೂ ಅಂದ್ರೆ ರಾಮ ಅಂತ ಗೊತ್ತೇ ಯಾರಿಗಾಗ್ತದೆ. ರುದ್ರಾಧ್ಯಾಯದಲ್ಲಿ ನರಸಿಂಹದೇವ್ರ ಬಗ್ಗೆ ಹೇಳ್ತಾರೆ, ಅದೆಲ್ಲ ಯಾರಿಗೆ ಗೊತ್ತಾಗ್ತದೆ? ಅದೇನೂ ಗೊತ್ತೇ ಆಗೋದಿಲ್ಲ. ಮಹಾನಾರಾಯಣ ಉಪನಿಷತ್ತು ಏನೇನೋ ಹೇಳ್ತದೆ. ನಾರಾಯಣ ಸರ್ವೋತ್ತಮ ಅಂತ ಹೇಳಿದಂತೆ ಕಾಣಿಸ್ತದೆ. ಅವನ ಪತ್ನಿ ಲಕ್ಷ್ಮೀದೇವಿ ಬಗ್ಗೆ ಹೇಳ್ತದೆ. ಅವನು ಕ್ಷೀರಸಾಗರದಲ್ಲಿ ಇದ್ದಾನೆ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಅಪಾರೆ ಅಂಬಸಿ, ದೊಡ್ಡ ನೀರಿನ ನಡುವೆ ಆತ ಇದ್ದಾನೆ ಅಂತ ಮಹಾನಾರಾಯಣ ಉಪನಿಷತ್ತಿನ ಮೊದಲನೇ ಮಂತ್ರವೇ ಅವನು ವರ್ಣನೆ ಮಾಡಿದೆ. ಉಪನಿಷತ್ತು ಪೂರ್ಣ ಅರ್ಥ ಆಗೋದಿಲ್ಲ ಅಂತಲ್ಲ, ಆಗ್ತದೆ. 10 ಉಪನಿಷತ್ತುಗಳಿಗೆ ಹೋಲಿಸಿದ್ರೆ ಮಹಾನಾರಾಯಣ ಉಪನಿಷತ್ತು ಹೆಚ್ಚು ಸ್ಪಷ್ಟವಾಗಿ ನಾರಾಯಣನ ಮಹತ್ವವನ್ನು ಹೇಳ್ತದೆ, ಇಲ್ಲ ಅಂತಲ್ಲ. ಆದರೂ ಸರಿ, ಇದೊಂದನ್ನೇ ಯಾಕೆ ನೋಡ್ಬೇಕು, ಇನ್ನು ಉಳಿದ 10 ಉಪನಿಷತ್ತಿನ ಗತಿ ಏನು ಅಂತ ಅನಿಸ್ಬಿಟ್ರೆ ಮತ್ತೆ ಮನಸ್ಸಿಗೆ ಗೊಂದಲ. ಅದಕ್ಕೆ ರಾಮಾಯಣ, ಮಹಾಭಾರತ, ಭಾಗವತಗಳನ್ನು ನೇರವಾಗಿ ಓದಿಬಿಡೋಣ. ಅಲ್ಲಂತೂ ಇಂಥ ಗೊಂದಲ ಇಲ್ಲ. ಅಲ್ಲೂ ಇದೆ, ಇಲ್ಲ ಅಂತಲ್ಲ. ಉಪನಿಷತ್ತುಗಳಿಗೆ ಹೋಲಿಸಿದ್ರೆ ಆ ಗೊಂದಲ ಇಲ್ಲಿಲ್ಲ. ಅಲ್ಲಿ ಭಗವಂತನನ್ನು ಸಾಕಾರ ಸಗುಣ ಅಂತ ಉಪಾಸನೆ ಮಾಡಿದ್ದಿದೆ, ಅದನ್ನು ಓದೋಣ ಅಂತ ಅವ್ರು ಹೊರಟರು. ಅಲ್ಲಿಗೆ 57ನೇ ಶ್ಲೋಕ ಕಂಡಿತ್ತು. ಭಗವಂತನನ್ನು ಸಾಕಾರ ಸಗುಣ ಅಂತ ಉಪಾಸನೆ ಮಾಡೋಣ.
57ನೇ ಶ್ಲೋಕ ಮುಗಿದಿತ್ತು. 58ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕು. ಸುಮ್ಮನೆ ಈಗ ನೆನಪಿಗೆ ಬಂತು ಅಂತ ಹೇಳಿದೆ, ಅದು ಮುಂದೆ ನಾನು ನೆನಪಿಗೆ ಬಂದರೆ ಇನ್ನೊಂದ್ಸರಿ ಹೇಳ್ತೇನೆ. ನಮಗೆ ಈ ಎಲ್ಲ ಸ್ವಾಮಿಗಳು ಬುದ್ಧರ ಹಿಡಿದು ಜಯತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು ಎಲ್ಲರದು ಆರಾಧನೆಗಳು ಇವೆಲ್ಲ ನೆನಪಿವೆ. ನಮ್ಮ ದುರ್ದೈವದಿಂದ ಈ ತ್ರಿವಿಕ್ರಮ ಪಂಡಿತರ ಆರಾಧನೆ ಯಾವತ್ತು ಅವರಿಗಾಗಿರ್ಬೇಕು. ಯಾದವಾರ್ಯ ಆರಾಧನೆ ಅಂತಿದೆ, ನಿಮಗೆಲ್ಲರಿಗೂ ಗೊತ್ತು. ಆ ಭಾದ್ರಪದ ಹುಣ್ಣಿಮೆ ದಿವಸ ಸುದೀರ್ಘವಾಗಿ ಭಾದ್ರಪದ ಶುಕ್ಲ ಪಕ್ಷದ ಪ್ರತಿಪತ್ತನಿಂದ ಹುಣ್ಣಿಮೆ ತನಕ ಭಾಗವತ ಏನು ಕರೀತಾರೆ ಪ್ರೋಷ್ಠಪದಿ, ಭಾಗವತ ಪ್ರೋಷ್ಠಪದ ನಡೆದು ಅವು ಯಾದವಾರ್ಯ ಆರಾಧನೆ ಮಾಡ್ತಾರೆ. ನಮಗೆ ತ್ರಿವಿಕ್ರಮ ಪಂಡಿತರ ಆರಾಧನೆ ಎಂದು ಅಂತ ನಾವು ಪಂಚಾಂಗದಲ್ಲಿ ಸಿಗೋದೇ ಇಲ್ಲ. ಅದು ಎಷ್ಟೋ ಸರಿ ಈ ಬನ್ನಂಜೆ ಗೋವಿಂದಾಚಾರ್ಯ ಜೊತೆ ಮಾತಾಡ್ತಾ ಕೂತಾಗ ಒಂದ್ಸರಿ ಹೇಳಬೇಕು ಗೋವಿಂದಾಚಾರ್ಯ ಬಗ್ಗೆ, ಈ ಆರಾಧನೆ ಬಗ್ಗೆ ಒಂದು ಪ್ರಸ್ತಾವ ಮಾಡಬೇಕು ಅಂತ ಒಂದು ಚೀಟಿ ಮಾಡ್ಕೊಂಡಿದ್ದೆ, ಅದು ನೆನಪೇ ಹೋಗಿಬಿಡ್ತು. ಅದು ಏನೇ ಇರಲಿ, ಇವತ್ತು ನಮಗೆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು ಯಾವ ದಿವಸ ಶರೀರ ತ್ಯಾಗ ಮಾಡಿದ್ರು ಅಂತ ಮಾಹಿತಿ ಇಲ್ಲ. ಆದರೆ ಅಷ್ಟಮಠಾಧೀಶರು ಎಲ್ಲ ಹಿರಿಯ ವಿದ್ವಾಂಸರು, ಹಿರಿಯ ಪೀಠಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಕನಿಷ್ಠ ಪಕ್ಷ ಆ ತ್ರಿವಿಕ್ರಮ ಪಂಡಿತರಿಗೆ ಗೌರವ ಸಲ್ಲಿಸುವಂತ ಒಂದು ದಿವಸ ನೀವು ಫಿಕ್ಸ್ ಮಾಡಿ. ಅವರ ಆರಾಧನೆ ದಿವಸ ನಾವು ಮಾಡಬೇಕಾಗಿತ್ತು, ಆಗಲಿಲ್ಲ, ಇರಲಿ, ಆ ದಿವಸ ಮಾಡಿದ್ರು ಅವರು ಮಾಡಿದಂಥ ಉಪಕಾರವನ್ನು ಸ್ಮರಣೆ ಮಾಡ್ಕೊಂಡಂಗೆ ಆಗ್ತದೆ ಅಂತ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಕೆಲಸಕ್ಕೆ ಬಂದಿಲ್ಲ. ಆ ಗೋವಿಂದಾಚಾರ್ಯ ಇದ್ದಾಗ ಮಾಡಿದರೆ ಆಗ್ತದೆ. ನೋಡ್ತೀನಿ ಇನ್ನೊಂದ್ಸರಿ ನೀವು ಯಾರಾದರೂ ಒಂದು ನೆನಪು ಮಾಡ್ರಿ, ಅದೊಂದು ಚೀಟಿಯಲ್ಲಿ ಬರ್ಕೊಂಡು ಗೋವಿಂದಾಚಾರ್ಯಗೆ ಹೇಳಿ. ಅಲ್ಲಿ ಹೋಗಿರ್ತೀವಿ, ಬೇರೆ ಬೇರೆ ಏನೋ ವಿಷಯಗಳನ್ನ ಎತ್ತುತ್ತೇವೆ, ಅವರು ಬೇರೆ ಏನೋ ಕೆಲವು ವಿಷಯಗಳನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಒಂದು ವಿಷಯ ಕೆಳಗೆ ಉಳಿದು ಬಿಡ್ತದೆ. ಇದೊಂದು ಬಹಳ ಮಹತ್ವದ್ದು ಉಳಿದಿದೆ ಅಂತ ಅನಿಸ್ತು ನನಗೆ. ಈ ರಘುತ್ತಮ ಸ್ವಾಮಿಗಳು, ಸುರೇಂದ್ರ ತೀರ್ಥರು, ಇವರ ಆರಾಧನೆ ಬಗ್ಗೆ ಎಲ್ಲ ನಾವು ಸಾಕಷ್ಟು ವಿಚಾರ ಮಾಡಿದ್ವಿ ಇವತ್ತು. ಇದು ಒಂದು ಮಾಡಬೇಕು ಅಂತ ಅನಿಸ್ತು. ಯಾವಾಗ ಆಗ್ತದೋ ನೋಡ್ಬೇಕಷ್ಟೆ. ಇನ್ನೊಂದು ವಿಷಯ ಗೊತ್ತಿರಬೇಕು, ಇಷ್ಟೆಲ್ಲ ತ್ರಿವಿಕ್ರಮ ಪಂಡಿತರು ಬಹಳ ಗೊಂದಲಕ್ಕೆ ಬಿದ್ದು ವಿಚಾರ ಮಾಡ್ಲಿಕ್ಕೆ ಹೋದ್ರಲ್ಲ, ಪರಂಪರೆಯಲ್ಲಿ ಒಂದು ನಂಬಿಕೆ ಇದೆ, ತ್ರಿವಿಕ್ರಮ ಪಂಡಿತರು ರುದ್ರಾಂಶ ಅಂತ ಹೇಳಿ. ಅದಕ್ಕೆ ಬಲವಾದ ಆಧಾರಗಳೇನಿಲ್ಲ. ರಾಘವೇಂದ್ರ ಸ್ವಾಮಿಗಳು ಪ್ರಹ್ಲಾದನು ತಾನಲ್ಲಿ ಕೇಳಮ್ಮ, ಬಾಲ್ಯೀಕ ರಾಜನಾಗಿ ಮೆರೆದಂತ ಪ್ರಭುವೇ ಕಾಣೋ ಅಂತ ಹೀಗೆಲ್ಲ ನಾವು ಹಾಡು ಕೇಳ್ತೀವಲ್ಲ, ಹಾಗೆ ತ್ರಿವಿಕ್ರಮ ಪಂಡಿತರ ಬಗ್ಗೆ ಹಾಡುಗಳು ಏನಿಲ್ಲ, ಸರಿಯಾದ ಆಧಾರ ಏನು ಕಾಣೋದಿಲ್ಲ. ಆದರೂ ಒಂದು ನಂಬಿಕೆ ಇದೆ. ಗೋವಿಂದಾಚಾರ್ಯ ಜೊತೆ ಅದನ್ನು ಪ್ರಸ್ತಾವ ಮಾಡಿದಾಗ ಹೌದು ಹಾಗೆ ಹೇಳ್ತಾರೆ ಇರಬಹುದು, ಗೊತ್ತಿಲ್ಲ ಅಂತ ಅವರು ಒಂದ್ಸರಿ ಹೇಳಿದ್ರು. ವಿಷಯ ಏನು ಯಾಕೆ ಪ್ರಸ್ತಾವ ಮಾಡಿದೆ ಅಂದರೆ, ಎಂಥ ವ್ಯಕ್ತಿತ್ವದವರಿಗೆ ಎಂಥ ಗೊಂದಲ. ಯಾಕೆ ನಾವು ಶ್ರವಣಾದಿಗಳನ್ನು ಅಷ್ಟು ಕಟ್ಟುನಿಟ್ಟಾಗಿ ಮಾಡಬೇಕು ಅಂದರೆ, ಶ್ರವಣಾದಿ ವಿನಾನೈವ ತಿಷ್ಠೇದಪಿ ನ ಕ್ವಚಿತ್, ಶ್ರವಣಾದಿ ವಿನಾನೈವ ತಿಷ್ಠೇದಪಿ ಕ್ವಚಿತ್ ಅಂತ ಆಚಾರ್ಯ ಒಂದು ಕಡೆ ಸದಾಚಾರ ಸ್ಮೃತಿಯಲ್ಲಿ ಎಲ್ಲೋ ಹೇಳ್ತಾರೆ. ಅರ್ಧರಾತ್ರಿಯಲ್ಲೂ ಕೂಡ ಓದ್ತಾ ಕೂತಿರ್ರಿ, ನಿದ್ದೆ ಬಂದ್ರೆ ಮಲಗ್ರಿ, ಮಲ್ಕೊಂಡು ಆಮೇಲೆ ಒಂದು ಅರ್ಧ ಗಂಟೆ ತಾಸು ಬಿಟ್ಟು ನಿದ್ದೆ ಬರೋದಲ್ಲ, ಓದ್ತಾ ಕೂತಿರಿ. ಅತ್ಯ ಶಕ್ಯೇತು ನಿದ್ರಾಯಾಮ್ ಅಂತ ಹೇಳ್ತಾರೆ, ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ. ನೆನಪು ಶ್ರವಣ ಮನನಕ್ಕೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ. ನಾವು ನಿನ್ನೆ ಒಂದು ವಿಷಯನ ಪ್ರಸ್ತಾವ ಮಾಡಿದ್ನಲ್ಲ, ನಮಗೆ ಜಗತ್ ಸತ್ಯ ಅಂತ ಗೊತ್ತು, ಜೀವ ಈಶ್ವರ ಇಬ್ಬರು ಭಿನ್ನರು ಅಂತ ಗೊತ್ತು, ಪರಮಾತ್ಮ ಸರ್ವೋತ್ತಮ ಅಂತ ಗೊತ್ತು. ಇಷ್ಟೇ ಕಷ್ಟಪಟ್ಟು ಓದಬೇಕು ಅಂತಂದ್ರೆ ಒಂದು ವಿಷಯ ನಮ್ಗೆ ಯಾವತ್ತೂ ನೆನಪಿರ್ಬೇಕು. ಅದೇನಂದ್ರೆ, ನಮ್ಮ ಮನಸ್ಸು ಅನಾದಿ ಕಾಲದ ಸಂಸ್ಕಾರಗಳನ್ನು ತುಂಬಿಕೊಂಡು ಬಂದಿದೆ. ಎಷ್ಟೋ ಜನ್ಮಗಳು ನಮಗೆ ಇವತ್ತಾಗಿ ಹೋಗಿವೆ. ಈ ಕಲ್ಪದಲ್ಲಿ ನಾವು ಪರಮಾತ್ಮನ ಕೈಯಿಂದ ಮುಕ್ತಿ ಸೃಷ್ಟಿ ರೂಪದಿಂದ ಹೊರಗೆ ಬಂದಿದ್ದೀವಿ ಅಂತ ತಿಳ್ಕೊಂಡ್ರೆ ಸುಮಾರು 200 ಕೋಟಿ ವರ್ಷ ಈಗಾಗಿದೆ. ಆ ವೈವಸ್ವತ ಉಳಿದೆಲ್ಲ ಮನ್ವಂತರಗಳು ಮುಗಿದು ವೈವಸ್ವತ ಮನ್ವಂತರ ಈಗ ಪ್ರಾರಂಭ ಆಗಿದೆ. ಅಷ್ಟು ಕಲ್ಪಗಳಲ್ಲಿ ನಾವು ಎಷ್ಟು ಜನ್ಮ ಎತ್ತಿರಬಹುದು. ಇಲ್ಲಿ ಏನೇನೋ ಸಂಸ್ಕಾರಗಳನ್ನ ನಮ್ಮ ಮನಸ್ಸು ತುಂಬಿಕೊಂಡಿದೆ. ಆದರೆ ಮನಸ್ಸಿಗೆ ಒಂದು ಸಮಸ್ಯೆ ಏನಿದೆ ಅಂದರೆ, ಇವತ್ತು ಈ ಜನ್ಮದಲ್ಲಿ ಯಾವ ಶರೀರದಲ್ಲಿ ಅದು ಬಂದಿಯಾಗಿದೆಯೋ, ಸುತ್ತಮುತ್ತಲಿನ ಪ್ರಭಾವ ಏನಿದೆಯೋ ಅದಕ್ಕೆ ತಕ್ಕಂತೆ ಅದು ವರ್ತನೆ ಮಾಡಿಬಿಡ್ತದೆ. ನಿಮಗೆ ಒಂದಿಷ್ಟು ಜ್ಞಾನ, ಏನೋ ಒಂದೆರಡು ಜೀವ ಈಶ ಭಿನ್ನರು, ವಿಷ್ಣು ಸರ್ವೋತ್ತಮ, ಭಗವಂತ ದೊಡ್ಡವನು, ಜಗತ್ತು ಸತ್ಯ ಅಂತ ನಿಮಗಿದು ದೃಢ ಅಂತ ಇವತ್ತು ನಿಮಗೆ ಅನಿಸ್ತಿರ್ಬೋದು. ನಾಳೆ ಈ ಆತ್ಮ ಈ ಮನಸ್ಸಿನ ಜೊತೆ ಇನ್ನೊಂದು ಶರೀರದಲ್ಲಿ ಹೊಕ್ಕೊಂಡ್ರೆ ಏನೇನೋ ಆಗಿ ಹೋಗ್ತದೆ. ಮತ್ತಾರೋ ತಂದೆ, ಮತ್ತಾರೋ ತಾಯಿ, ಮತ್ತಾರೋ ಗಂಡ, ಮತ್ತಾರೋ ಹೆಂಡತಿ, ಇಲ್ಲಿದ್ದದ್ದೆಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ. ಅದಕ್ಕೆ ವಿ ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಮ್ಗೆ ಇದು ಬಂದ್ಬಿಟ್ಟಿದೆ ಇನ್ನೇನು ಅಂತ ಅನ್ನುವಂಗಿಲ್ಲ, ನಾಳೆ ಏನೋ ಆಗಿ ಹೋಗ್ಬೋದು. ಅದಕ್ಕಾಗಿ ಬಹಳ ಕಷ್ಟಪಟ್ಟು ಶ್ರವಣ ಮನನ ಮಾಡಬೇಕು. ಮತ್ತು ಇದರಲ್ಲಿ ನಮ್ಮ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತಿಲ್ಲಲ್ಲ. ನಾವು ತೀರಾ ಸಣ್ಣವ್ರೇ, ನಮ್ಗೆ ಹೆಚ್ಚು ಬೇಕಾಗಿಲ್ಲ ಅಂತ ನಾವ್ಯಾಕೆ ಅನ್ಕೋಬೇಕು? ಇರಲಿ, ನಾವು ಏನು ಅಂತ ಅನ್ನೋದನ್ನ ದೇವ್ರು ಬಲ್ಲ. ಅವನು ನಮ್ಮ ಕಡೆಯಿಂದ ಎಷ್ಟು ಶ್ರವಣ ಮಾಡಿಸ್ಬೇಕೋ, ಎಷ್ಟು ಮನನ ಮಾಡಿಸ್ಬೇಕೋ ಅಷ್ಟನ್ನೆಲ್ಲ ಮಾಡಿಸ್ತಾನೆ. ಬಹಳ ಕಷ್ಟಪಟ್ಟು ಅದನ್ನೆಲ್ಲ ಆವರ್ತನ ಮಾಡಬೇಕು. ಆವೃತ್ತಿ ರಸಕೃತೋಪದೇಶ ಅಂತ ಬ್ರಹ್ಮಸೂತ್ರದಲ್ಲೇ
ವೇದವ್ಯಾಸರು ಹೇಳಿದ್ದು ಅದಕ್ಕಾಗಿ. ಮತ್ತೆ ಮತ್ತೆ ಅದನ್ನೆಲ್ಲ ಕೇಳ್ತಾನೆ ಇರಬೇಕು, ಮನನ ಮಾಡ್ತಾನೆ ಇರಬೇಕು. ಆ ಮನನ ಮಾಡಿದ್ದನ್ನೆಲ್ಲ ಮತ್ತೆ ಮತ್ತೆ ಧ್ಯಾನ ಮಾಡ್ತಾನೆ ಇರಬೇಕು. ಆ ಧ್ಯಾನ ಮಾಡುವ ಸ್ಥಿತಿಯೇ ಅಂತರ್ಮುಖ ಸ್ಥಿತಿ. ನನಗೆ ಶುದ್ಧವಾದ ತತ್ವಜ್ಞಾನವನ್ನು ಕೊಡುವಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾನೆ ಇರಬೇಕು. ಇದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಯಾವ ತ್ರಿವಿಕ್ರಮ ಪಂಡಿತರು ರುದ್ರಾಂಶರು ಅಂತ ಖ್ಯಾತರಾಗಿದ್ರು ಅವ್ರಿಗೆ ಬಂದ ಸ್ಥಿತಿ ಇದು. ಅದು ಹೌದೋ ಇಲ್ಲೋ ನನಗೆ ಗೊತ್ತಿಲ್ಲ. ಅಂಥವ್ರಿಗೆ ಹಿಂಗೆ ಆಗಬೇಕು ಅಂದ್ರೆ ದೊಡ್ಡ ದೊಡ್ಡ ದೇವತೆಗಳಿಗೆ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಅವರು ನಮ್ಗಿಂತ ಎಷ್ಟೋ ಹೆಚ್ಚು ಸಾಧನೆ ಮಾಡಿಬಿಟ್ಟಿರ್ತಾರೆ. ಅವರು ಈ ಶರೀರದಲ್ಲಿ, ನಿಮ್ಗಿದನ್ನ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಬೇಕಾಷ್ಟು ಬಾರಿ ಶ್ರವಣ ಮಾಡಿದ್ವಿ. ಈ ಮನುಷ್ಯ ಶರೀರದಲ್ಲಿ ಹುಟ್ಟಿಬಿಟ್ರೆ ಮಾನುಷಾನ್ನ ಭೋಜನ, ಮಾನುಷ ಸಂಪರ್ಕ, ಇದರಿಂದಾಗಿ ಯಾರಿಗೂ ಏನೂ ಆಗಿ ಹೋಗಿಬಿಡ್ಬೋದು. ಇದು ಬಹಳ ಮಹತ್ವದ್ದು. ನಾವು ಈ ಆತ್ಮವಿಶ್ವಾಸದಿಂದ ಮೀಸೆ ತಿರುಗಿಕೊಂಡು ಓಡಾಡುವಂತಿಲ್ಲ. ನಮ್ದೆಲ್ಲ ಅಸ್ತವ್ಯಸ್ತ ಆಗಿ ಹೋಗಿಬಿಡ್ತದೆ, ತಲೆ ಕೆಳಗಾಗಿ ಹೋಗಿಬಿಡ್ತದೆ, ಏನು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿ ಬಂದ್ಬಿಡ್ತದೆ. ದೇವತೆಗಳಿಗೆ ಹೀಗಾಗ್ತದೆ ಅಂದಮೇಲೆ ಮನುಷ್ಯರ ಪಾಡೇನು? ಅದಕ್ಕಾಗಿ ಶ್ರವಣ, ಮನನ, ಧ್ಯಾನ ಇದನ್ನ ಯಾವತ್ತೂ ಕೂಡ ಬಿಡುವಂತಿಲ್ಲ. ಎಷ್ಟೇ ಕ್ಲಿಷ್ಟವಾದ ಶಾಸ್ತ್ರಗಳು, ಖಂಡನತ್ರಯ, ತತ್ವೋದ್ಯೋತ, ತತ್ವನಿರ್ಣಯ, ನ್ಯಾಯಾಮೃತ, ಚಂದ್ರಿಕಾ, ಭಾವಬೋಧ, ತತ್ವಪ್ರದೀಪ, ಸ್ವಯಂ ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದಂಥ ಗ್ರಂಥಗಳು, ಅದೆಲ್ಲ ನಮಗೆ ಬಂದಿಲ್ಲದೆ ಇರ್ಬೋದು. ಆ ಪ್ರಶ್ನೆಗಳು ನಿನ್ನೆ ಒಂದು ಸ್ವಲ್ಪ ಇದನ್ನು ಹೇಳಿದೆ. ಅವರಿಗೆ ಬಂದ ಪ್ರಶ್ನೆಗಳು, ಅವರಿಗೆ ಅವ್ರ ಶಿಷ್ಯರು ಕೇಳಿದ ಪ್ರಶ್ನೆಗಳು, ಅವರಿಗೆ ಅವ್ರು ಯಾರೋ ವಾದಿ ಪ್ರತಿವಾದಿಗಳು ಕೇಳಿದ ಪ್ರಶ್ನೆಗಳು, ಅದಕ್ಕೆ ಅವರೆಲ್ಲ ಉತ್ತರಗಳನ್ನು ಬರಿತಾ ಹೋದ್ರು. ಇದನ್ನ ನಾವ್ಯಾಕೆ ಓದಬೇಕು ಅಂತ ಅನ್ಕೋಬೇಡ್ರಿ. ನಿಮ್ ದುರ್ದೈವ. ನಿಮ್ಗೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಏನ್ ತಿನ್ಬೇಕು, ಏನ್ ನೋಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಅವರಿಗೆ ತಂದೆ ತಾಯಂದಿರಾದವರು ಇದನ್ನ ತಿನ್ನು, ಇದನ್ನ ನೋಡು, ಇದನ್ನ ಉಟ್ಕೋ ಅಂತ ಹೇಳಿ ಮಾಡಿಸ್ಬೇಕಾಗ್ತದೆ. ಇಲ್ಲೊಂದು ಮಹತ್ವದ ಪ್ರಶ್ನೆ ಇದೆಯೋ, ಈ ಪ್ರಶ್ನೆಗಿಂತ ಉತ್ತರ ಕಂಡುಕೋಬೇಕಾಗ್ತದೆ ಅಂತ ಅವ್ರು ಹೇಳಬೇಕಾಗ್ತದೆ. ಅಂತದ್ದು ನೋಡಿ, ಈ ಪ್ರಶ್ನೆ ತಗೊಂಡು ಪ್ರಶ್ನೆಗೆ ಮಹತ್ವ ಏನಿದೆ ರೀ, ಉತ್ತರಕ್ಕೆ ಮಹತ್ವ ಏನಿದೆ, ನಮ್ಗೆ ಯಾಕೆ ಇದು ಬೇಕು ಅಂತಂದ್ರೆ ಅವ್ರು ಏನ್ ಅನ್ಬೇಕು? ತಂದೆ ತಾಯಿಗಳಿಗೆ ಆ ಹುಟ್ಟಿದ ಮಕ್ಕಳು ನೋಡಿ ಇದೇನು ಹುಚ್ಚುಚ್ಚರಂತೆ ವರ್ತಿಸ್ತದಲ್ಲ ಅಂತ ಅನಿಸ್ತದಲ್ಲ. ಹಾಗೆ ನಾವು ಇಷ್ಟು ಮೌಲಿಕವಾದ ಪ್ರಶ್ನೆಯನ್ನು ನಿಮ್ಮ ಎದುರಿಗಿಟ್ಟಿದ್ದೀವಿ, ಇದಕ್ಕೊಂದು ಉತ್ತರವನ್ನು ಕೂಡ ನಿಮಗೆ ಹೇಳ್ತಿದ್ದೀವಿ. ಈ ಪ್ರಶ್ನೆ ಯಾಕೆ, ಈ ಉತ್ತರ ಯಾಕೆ, ಇಷ್ಟು ಗಾಢವಾದ ಅಧ್ಯಯನ ಯಾಕೆ ಅಂತ ನೀವು ಅಂದ್ರೆ ಇದು ನಾವು ಏನ್ ಮಾಡಿದಂತಾಯ್ತು? ಆ ದೊಡ್ಡ ದೊಡ್ಡ ಗ್ರಂಥಗಳನ್ನೆಲ್ಲ ಬರೆದವರು ತಲೆ ತೆಚ್ಕೋಬೇಕಷ್ಟೆ ನಾವಿರೋ ರೀತಿ ನೋಡಿದ್ರೆ. ಇಂಥದೊಂದು ಪ್ರಶ್ನೆ ನಮ್ಮ ಶಿಷ್ಯರು ಅನ್ಸ್ಕೊಂಡವರು ನನಗೆ ಹಾಕಿದ್ರು ಅನ್ನೋದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಮುಂದೆ ಅವರಿಗೆ ಆ ಗ್ರಂಥಗಳ ಮಹತ್ವದ ಅರಿವಾಯ್ತು, ಅದು ವಿಷಯ ಇರಲಿ, ಆಮೇಲೆ ಇರಲಿ. ಅದು ಹೀಗೆ ಅನಿಸ್ತದೆ ಅಂತ ಮನುಷ್ಯನಿಗೆ ಒಂದು ಸಾಧನೆ ಹಂತದಲ್ಲಿ, ವಯಸ್ಸಿನ ಜೀವಮಾನದ ನಾನಾ ಹಂತಗಳಲ್ಲಿ ಏನೇನೋ ಅನಿಸಿಬಿಡ್ತದೆ. ಅದಲ್ಲ, ಅದಕ್ಕೆ ಆ ಎಲ್ಲ ಪ್ರಶ್ನೆಗಳಿಗೆ ಅಷ್ಟೊಂದು ಮಹತ್ವ ಇದೆ. ಆ ಉತ್ತರಗಳಿಗೂ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಜ್ಞಾನ ಯಾರ್ದು ದೊಡ್ಡದು ಅವರಿಗೆ ಅಷ್ಟಷ್ಟು ದೊಡ್ಡ ದೊಡ್ಡ ಪ್ರಶ್ನೆಗಳು ಬರ್ತವೆ. ಅಷ್ಟಷ್ಟು ದೊಡ್ಡ ಪ್ರಶ್ನೆಗಳಿಗೆ ಅಂತ ಉತ್ತರವನ್ನು ಕಂಡುಕೊಳ್ಳಿಕ್ಕೂ ಅವ್ರು ಪ್ರಯತ್ನ ಪಡ್ತಾರೆ. ಜಲಾಶಯ ಹೆಚ್ಚು ದೊಡ್ಡದು, ಹೆಚ್ಚು ನೀರು ಹಿಡಿಯಬೇಕಾದ ಜಲಾಶಯ ಆದರೆ ಅದು ಹೆಚ್ಚು ಆಳವಾಗಿ ಅಗಲವಾಗಿ ತೋಡ್ಬೇಕಾಗ್ತದೆ. ಜಲಾಶಯ ಸಣ್ಣದಾದ್ರೆ ಹೆಚ್ಚು ಕಡಿಮೆ ಪ್ರಯತ್ನ ಸಾಕು. ನಾವೇನು ಅಂತ ನಮ್ಗೆ ಗೊತ್ತಿಲ್ಲ. ಕನಿಷ್ಠ ಪಕ್ಷ ಇಷ್ಟನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಯಾಕಂದ್ರೆ ಒಂದು ಶಾಸ್ತ್ರಕ್ಕೆ, ಒಂದು ನ್ಯಾಯಾಮೃತಕ್ಕೆ, ಒಂದು ತತ್ವನಿರ್ಣಯಕ್ಕೆ, ಒಂದು ತತ್ವಪ್ರದೀಪಕ್ಕೆ, ಭಾವಬೋಧಕ್ಕೆ 10 ಜನ 12 ಜನ ಶಿಷ್ಯರು ಕೂತಿದ್ರೆ, ಗುರುಗಳು ಅವ್ರಿಗೆ ಪಾಠ ಹೇಳ್ತಿದ್ರೆ, ಅವರೆಲ್ಲರೂ ಒಂದೇ ರೀತಿಯಾದ ಅಧಿಕಾರಿಗಳಾಗಿರೋದಿಲ್ಲ ಶಿಷ್ಯರು. ಕೆಲವರು ಸಣ್ಣ ಜಲಾಶಯಗಳು, ಕೆಲವರು ದೊಡ್ಡ ಜಲಾಶಯಗಳಾಗಿರ್ತಾರೆ. ಆದರೆ ಎಲ್ಲರಿಗೂ ಬೇರೆ ಬೇರೆ ತರ ಪಾಠ ಹೇಳಲಿಕ್ಕೆ ಆಗ್ತದೇನೋ? ಒಂದೇ ರೀತಿಯ ಪಾಠ ಹೇಳಬೇಕಾಗ್ತದೆ. ಆದರೆ ಆ ಎಲ್ಲಾ ಪ್ರಶ್ನೆಗಳಿಗೆ, ಆ ಎಲ್ಲ ಉತ್ತರಗಳಿಗೆ, ಅಲ್ಲಿ ಹಿಂದಿರುವಂತ ಪ್ರಯತ್ನಕ್ಕೆ ಅಂತ ಒಂದು ಮಹತ್ವ ಇದೆ. ಅದನ್ನ ತಿರಸ್ಕಾರದಿಂದ ಕಾಣಲಾಗದು ಅನ್ನೋದಕ್ಕಾಗಿ ಇದನ್ನೆಲ್ಲ ಹೇಳಿದೆ. ಆಯ್ತು, ಭಗವಂತನನ್ನ ಸಗುಣ ಸಾಕಾರ ಅಂತ ಉಪಾಸನೆ ಮಾಡೋಣ. ಮಹಾಭಾರತ, ಭಾಗವತ, ಪುರಾಣಾದಿಗಳ ಬೆಳಕಿನಲ್ಲಿ ಅಂತ ಅವ್ರು ತೀರ್ಮಾನ ಮಾಡಿದ್ರು. ಎಲ್ಲ ಕಡೆ ವ್ಯಾಪ್ತ ಭಗವಂತ, ಸುಖ ಸಜ್ಜಿದ ಅದ್ವಯಾತ್ಮ, ಸುಖ ಜ್ಞಾನ ಸ್ವರೂಪ ಅವನು ಅಂತ ತತ್ವಜ್ಞಾನಿಗಳಾದವರು ಅವನನ್ನ ವರ್ಣನೆ ಮಾಡ್ತಾರೆ. ಇದು ಭಾರತ ಭಾಗವತಾದಿಗಳೆಲ್ಲ ಹೀಗೆ ಕಾಣಿಸ್ತದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಉಪನಿಷತ್ನಲ್ಲೂ ಕಾಣಿಸ್ತದೆ. ಆದರೆ ಸಚನಾವಯವಿ ನಿರೂಪ್ಯತೆ ಚೇತ್, ಈ ಕೆಲವರು ಆ ಪರಮಾತ್ಮನಿಗೆ ಯಾವುದೇ ಆಕಾರ ಇಲ್ಲ, ಅವಯವೂ ಇಲ್ಲ, ತಲೆ ಇಲ್ಲ, ಕಾಲಿಲ್ಲ, ಮುಖ ಇಲ್ಲ, ಕಣ್ಣಿಲ್ಲ ಅಂತಾರಲ್ಲ. ಅಂದ್ರೆ ಗತಿ ಏನು? ಹಾಗಾದ್ರೆ ಅವನಿಗೆ ಏನಿದೆ ಅದನ್ನಾರು ಹೇಳ್ರಿ. ಇವರು ತಾವು ಆಲೋಚನೆ ಮಾಡ್ತಾ ಕೂತಾಗ ಒಂದ್ ಕಡೆ ಯಾರೋ ಹೇಳಿದ್ರು, ಅದು ಇವ್ರಿಗೆ ನೆನಪಿಗೆ ಬಂತು. ಪರಮಾತ್ಮನಿಗೆ ಕೈ ಕಾಲಿಲ್ಲ, ಹೌದು, ಅದು ಒಂದು ಬೆಳಕಿನಂತ ಒಂದು ಆಕಾರ ಇದೆ ಅಂದ್ರು. ಅಲ್ರಿ, ನಿರಾಕಾರ ಅಂತೀರಿ, ಬೆಳಕಿನಂತ ಆಕಾರ ಇದೆ ಅಂತೀರಲ್ಲ. ಬೆಳಕಿನಂತ ಆಕಾರ ಇದ್ರೆ ಕೆಳಗೆ ಆಗಲ್ಲ, ಮೇಲೆ ಹೀಗೆ ಚೂಪ್ ಇರ್ಬೇಕಲ್ಲ, ಒಂದು ದೀಪದ ಜ್ವಾಲೆ ಅಂತ, ಅದೊಂದು ಆಕಾರ ಅಲ್ಲ ಏನಾಗಾರೆ. ನಿರಾಕಾರ ಅಂತೀರಿ, ಇದೊಂದು ಆಕಾರ ಅಂತೀರಿ. ಈಗ ಕೆಲವರು ಸಿನಿಮಾದಲ್ಲಿ ತೋರಿಸ್ತಿರ್ತಾರಲ್ಲ, ಇವನ ಹೃದಯದಿಂದ ಆ ಕಡೆ ಒಂದು ದೀಪ ಹೋಯ್ತು ಅಂತ. ಆ ದೀಪನೂ ಹಾಗಾದ್ರೆ ಅದೊಂದು ಆಕಾರವೇ ಅಲ್ಲೇನ? ಪರಮಾತ್ಮನಿಗೆ ದೀಪದಂತ ಆಕಾರ ಇರೋದಾದ್ರೆ ಅವನು ಸಾಕಾರನೇ ಆದ್ನಲ್ಲ. ನಿರಾಕಾರ ಅಂತ ಹೇಳಿದಂತೆ ಮಾಡಿದ, ನಿರಾಕಾರ ಅಂತ ಹೇಳಿ ಏನು ಮಾಡಿದಂತಾಯ್ತು. ಮತ್ತೆ
ದೀಪದ ಆಕಾರ ತಾಳಬಲ್ಲ ಪರಮಾತ್ಮನಿಗೆ ಒಂದು ಕೈಕಾಲಿದ್ದ ಆಕಾರ ತಾಳ್ಲಿಕ್ಕೆ ಆಗೋದಿಲ್ಲ. ನನಗೆ ಕಲ್ಯಾಣ ಅದ್ಭುತವಾದ ನಿನ್ನ ಗಾತ್ರವನ್ನು ನೋಡ್ಬೇಕಾಗಿದೆಯೋ ಅಂತ ಒಂದು ರೂಪ ತೋರಿಸು, ಎಂದಿಗಾವುದೋ ನಿನ್ನ ದರ್ಶನ ಅಂತ ನಾವು ಕೇಳಿದರೆ ಅವನಿಗೊಂದು ಅತ್ಯಂತ ಸುಂದರವಾದಂಥ ಆಕಾರ ತೋರಿಸ್ಲಿಕ್ಕೆ ಆಗದೆ ಇದ್ರೆ ಅವನ ಯಾವ ಸೀಮೆ ಪರಮಾತ್ಮ? ನಾವು ಅವನ್ಯಾಕೆ ಧ್ಯಾನ ಮಾಡಬೇಕು? ಭಕ್ತ ಬೇಕಾದ ರೂಪವನ್ನ ಅತ್ತ ತೋರಿಸ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ ಅವನು ಪರಮಾತ್ಮ ಎಂತವನು ಅಂತ ಇಲ್ಲೊಂದು ಪ್ರಶ್ನೆ ನಿನ್ನೆ ಒಬ್ರು ಮಾಡಿದ್ರು. ಪರಮಾತ್ಮನ ಏನಂತ ಧ್ಯಾನ ಮಾಡಬೇಕು? ಒಬ್ಬೊಬ್ರು ಒಂದೊಂಥರ ಹೇಳ್ತಾರಲ್ಲ, 4 ಕೈ 8 ಕೈ ಅಂತ ಹೀಗೆಲ್ಲ ಬೇರೆ ಬೇರೆ ಥರ ಹೇಳ್ತಾರೆ. ನಾವೇನಂತ ಮಾಡಬೇಕು? ನಿಮ್ಗೆ ಇಷ್ಟ ಬಂದದ ಆಕಾರವನ್ನು ನೀವು ಧ್ಯಾನ ಮಾಡ್ರಿ ಅಂತ ನಾನು ಹೇಳಿದೆ ಅವ್ರಿಗೆ. ಅಲ್ಲ, ನಮಗೆ ಇಷ್ಟ ಬಂದದ್ದು ಧ್ಯಾನ ಮಾಡೋದಾದ್ರೆ ಅದು ಒಂದು ವೇಳೆ ವಾಸ್ತವಿಕವಾಗಿ ಇಲ್ಲದೆ ಹೋದ್ರೆ, ನಾವೇನೋ ಧ್ಯಾನ ಮಾಡ್ಲಿಕ್ಕೆ ಹೋದ್ವಿ ಅದಲ್ಲಿ ಇಲ್ಲದೆ ಹೋದ್ರೆ ಹಾಗಾದ್ರೆ ಇದು ಮಾಯವಾದ ಆಯ್ತಲ್ಲ ಅಂತ ಪ್ರಶ್ನೆ ಅವರಿಗೆ. ಇಲ್ಲದೇ ಇದ್ದು ಉಪಾಸನೆ ಮಾಡಿದಂತ ಆಯ್ತಲ್ಲ ಅಂತ ಪ್ರಶ್ನೆ ಬಂತು. ಒಂದು ವಿಷಯ ಹೇಳ್ತೀನಿ, ಯಾವ ಪ್ರಶ್ನೆಯೂ ತಪ್ಪಲ್ಲ. ಪ್ರಶ್ನೆ ಮಾಡಬೇಕು ಅನ್ನೋ ಇರಾದೆ ಬೇಕಷ್ಟೇ, ಅಭಿಪ್ರಾಯ ಯಾವತ್ತೂ ಒಂದು ಹುಮ್ಮಸ್ಸು ಧೈರ್ಯ ಇರಬೇಕಷ್ಟೇ. ನನಗಿಂತ ದೊಡ್ಡ ದೊಡ್ಡ ವಿದ್ವಾಂಸರಾದವರಿಗೆ ನಾನು ಮಾಡೋ ಪ್ರಶ್ನೆ ಬಾಲಿಸ ಅಂತ ಅನಿಸ್ಬೋದು. ಯಾವುದೋ ಒಂದು ಹಂತದಲ್ಲಿ ಸಣ್ಣವ್ರು ಯಾರೋ ನನಗಿಂತ ಸಣ್ಣವ್ರು ಮಾಡೋ ಪ್ರಶ್ನೆ ನನಗೆ ಬಾಲಿಸ ಅಂತ ಅನಿಸ್ಬೋದು. ಆದರೆ ಬೆಳವಣಿಗೆ ಹಂತದಲ್ಲಿ ಯಾವ ಪ್ರಶ್ನೆಯೂ ಬಾಲಿಸವಲ್ಲ. ಮೊದಲು ಕೇಳೋದನ್ನು ರೂಢಿಸ್ಕೋಬೇಕು. ಮಕ್ಕಳು ಅಳಬೇಕು, ಮೊದಲು ಹುಟ್ಟಿದ ಕೂಡಲೇ ಅಳದ್ರೆ ಚೂಟಿ ಅಳಿಸ್ತಾರೆ ಆ ನರ್ಸ್ಗಳು. ಅಳೋದನ್ನು ಕಲ್ತ್ಕೋಬೇಕು. ಹತ್ರ ಹಂಗೆ ಬದುಕಿದೆ, ಹಸಿವೆ ನೀರಡಿಕೆ ಆಗ್ತಿದೆ, ಅದಕ್ಕೆ ಕಣ್ಣು ಬಿಟ್ಕಿಸ್ತಾ ಇದೆ, ಇನ್ನು ಮುಂದೆ ಅದು ಏನಾಗ್ತದೆ ಆಗ್ತದೆ, ಅದು ದೇವರಿಗೆ ಬಿಟ್ಟದ್ದು ಅಂತೂ ಬದುಕಿದೆ ಅಂತ ಸುತ್ತಮುತ್ತಲಿನ ನೆರೆದ ಬಾಂಧವರಿಗೆ ತಂದೆ ತಾಯಿಗಳಿಗೆ ಒಂದು ಸಂತೋಷ ಆಗ್ತದೆ. ಕೇಳೋದನ್ನು ರೂಢಿಸ್ಕೋಬೇಕು. ತಪ್ಪಲ್ಲ, ಯಾವ ಪ್ರಶ್ನೆಯೂ ತಪ್ಪಲ್ಲ. ಆಯ್ತು, ಇದು ಪರಮಾತ್ಮನನ್ನು ಯಾವುದೇ ರೂಪದಿಂದ ನಾವು ಆರಾಧನೆ ಮಾಡಿದರೆ ಅದು ಮಾಯಾವಾದ ಏನಾಗಬೇಕಾಗಿಲ್ಲ. ಮಾಯಾವಾದ ಅಂದ್ರೆ ಇಲ್ಲದೇ ಇದ್ದದನ್ನು ಆರಾಧನೆ ಮಾಡಿದರೆ, ಇಲ್ಲದೇ ಇದ್ದದನ್ನು ಇದೆ ಅಂತ ತಿಳ್ಕೊಂಡ್ರೆ, ಇದ್ದದನ್ನು ಇಲ್ಲ ಅಂತ ತಿಳ್ಕೊಂಡ್ರೆ ಅದು ಮಾಯಾವಾದ. ಒಂದು ವಿಷಯ, ವ್ಯಕ್ತೋ ಭವೇ ಧರಿಸ್ತತ್ರ ಯತ್ಸ್ಥಾನಂ ರುಚಿತಂ ಸತಾಂ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತಹ ಒಂದು ಪುರಾಣದ ಶ್ಲೋಕ. ಅದಕ್ಕೆ ಭಾಗವತ ಶ್ಲೋಕವೂ ಹಾಗೇ ಇದೆ. ಭಗವಂತ ಮಾಯಾಮಯವಾದ ರೂಪವನ್ನು ಅವನಿಗೆ ತೋರಿಸಿದ ಅಂತ ಎಲ್ಲೋ ಕೂಡ ಬಂತು ಭಾಗವತದಲ್ಲಿ. ಅದಕ್ಕೆ ಆಚಾರ್ಯರು ಮಾಯಾಮಯವಾದ ರೂಪ ಅಂದ್ರೆ ಸುಳ್ಳು ರೂಪ ಅಲ್ರಿ. ನಿಮಗೆ 4 ಕೈ ಉಳ್ಳಂತ ಭಗವಂತನ ನೋಡ್ಬೇಕು ಅಂತ ಅನ್ಸಿದ್ರೆ 4 ಕೈಯಿಂದೇ ಆತ ಬರ್ತಾನೆ. 2 ಕೈ ಸಾಕು ನಮಗೆ ಅಂತ ನೀವು ಆತನನ್ನು ಉಪಾಸನೆ ಮಾಡಿದ್ರೆ 2 ಕೈಯಿಂದ ನಿಮ್ಗೆ ಆತ ಕಾಣಿಸ್ಕೋತಾನೆ. ನಿಮ್ಮ ಯೋಗ್ಯತೆ ದೊಡ್ಡದಾಗಿ ನೀವು 1000, ಲಕ್ಷ, 10 ಲಕ್ಷ ಅನಂತ ಬಾಹುಗಳಾದರೆ ಆ ಬರೇ ಬಾಹು ಅಲ್ಲ, ತಲೆಗಳು, ಕಣ್ಗಳು, ಆಯುಧಗಳು, ನಿಮ್ಮ ಯೋಗ್ಯತೆ ದೊಡ್ಡದಾದಂತೆ, ನಮ್ಮ ಜ್ಞಾನದ ಸೀಮೆ ವಿಸ್ತೃತ ಆದಂತೆ ಹೆಚ್ಚೆಚ್ಚು ನಮ್ಗೆ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಆದಂತೆ ಆ ಥರ ಕಾಣಿಸ್ಕೊತಾನೆ. ಅದ್ಯಾವುದು ಅವನ ವಿಷಯದಲ್ಲಿ ಸುಳ್ಳಲ್ಲ. ಹಾಗಾದ್ರೆ ನಾವು ಸಿಂಹ, ಹುಲಿ ಅಂತ ಏನಾದ್ರು ಉಪಾಸನೆ ಮಾಡ್ಬೋದಲ್ಲ ಅಂದ್ರೆ ಕೇಳಿದ್ರು. ತಪ್ಪಲ್ಲ, ಮಾಡ್ರಿ ಅಂತ ತೋರಿಸ್ಲಿಕ್ಕಾಗೆ ಮತ್ತೆ ನರಸಿಂಹನ ರೂಪ ತಾಳಿದ್ನಲ್ಲ. ನರಸಿಂಹನ ರೂಪ ಮೇಲೆ ಸಿಂಹ, ಕೆಳಗೆ ಮಾನವ. ಅದಿರ್ಲಿ, ವರಾಹನ ರೂಪ ತಾಳಿದ್ನಲ್ಲ. ವರಾಹ ರೂಪವು ಕೂಡ ಮೇಲೆ ವರಾಹ, ಕೆಳಗೆ ಮಾನುಷ ರೂಪ, ಕೆಳಗೆ ಪುರುಷ ರೂಪ. ಆದರೆ ಶುದ್ಧವಾದ ಹಂದಿ ರೂಪನೇ ತಾಳಿದ್ನಲ್ಲ. ಚತುರ್ಮುಖ ಬ್ರಹ್ಮನ ಮೂಗಿನಿಂದ ಹಂದಿ ರೂಪದಲ್ಲಿ ಹೊರಗೆ ಬಂದ ಅಂತಿದೆಯಲ್ಲ, ಬರೇ ಹಂದಿ ರೂಪದಿಂದ ಹೊರಗೆ ಬಂದ, ಶುದ್ಧ ಹಂದಿ. ಹೀಗೆ ಶುದ್ಧ ಹಂದಿಯ ರೂಪದಿಂದ, ಶುದ್ಧ ತೋಳದ ರೂಪದಿಂದ ಹೊರಗೆ ಬಂದ ಅಂತ ಹರಿವಂಶದಲ್ಲಿದೆ. ನಾವು ಮಥುರಾನಗರವನ್ನು ಬಿಟ್ಟು ವೃಂದಾವನಕ್ಕೆ ಹೋಗಿಬಿಡೋಣ ಅಂತ ವಿಚಾರ ಮಾಡಿದ ಕೃಷ್ಣ. ಆಗ ಅಸಂಖ್ಯಾತ ತೋಳಗಳು ಕಾಣಿಸ್ಕೊಂಡು ಅವುಗಳ ಮೈ ಮೇಲೆಲ್ಲ ಸುಧರ ಚಕ್ರಾಶಂಕ ಇತ್ತು ಅಂದ್ರೆ ಅವೆಲ್ಲ ಭಗವಂತನ ವೃಕಾವತಾರಗಳು ಅಂತ ಅಲ್ಲೆಲ್ಲ ಸತ್ಯಧರ್ಮ ಸ್ವಾಮಿಗಳು ಯಾರೋ ಬರ್ದದ್ದನ್ನು ಆವತ್ತು ನಾನು ಹೇಳಿದ್ದೆ. ಸತ್ಯಧರ್ಮ ಸ್ವಾಮಿಗಳು ಇರ್ಬೋದು, ಮತ್ತೆ ಯಾವ ಸ್ವಾಮಿಗಳು ಇರ್ಬೋದು, ಅವೆಲ್ಲ ವೃಕಾವತಾರಗಳು. ಶುದ್ಧ ಕೀಟದ ರೂಪದಲ್ಲೂ ಭಗವಂತ ಇದ್ದಾನೆ. ಇಲ್ಲದೇ ಇದ್ರೆ ಅಲ್ಲ, ಮೇಲೆ ಸಿಂಹ, ಕೆಳಗೆ ಪುರುಷ, ಮೇಲೆ ಹಂದಿ, ಕೆಳಗೆ ಪುರುಷ, ಇಷ್ಟೇ ಇದ್ದಾನೆ. ಶುದ್ಧ ಹಂದಿಯ ರೂಪದಲ್ಲಿ, ಶುದ್ಧ ಸಿಂಹದ ರೂಪದಲ್ಲಿ ಭಗವಂತ ಇಲ್ಲ ಅಂತ ಹೇಳೋ ಧೈರ್ಯ ನಮಗಿದೇನು? ಎಲ್ಲ ರೂಪ ಅವನಿಗೆ ಇರಲೇಬೇಕಲ್ಲ. ಆದ್ರಿಂದ ಆ ಥರ ಯಾವ ರೀತಿಯಿಂದ ನಾವು ಭಗವಂತನ ಆರಾಧನೆ ಮಾಡಿದ್ರೆ ಅದೇನು ತಪ್ಪಲ್ಲ. ಅದೆಲ್ಲ ಇದ್ದ ಉಪಾಸನೆಯೇ, ಇದ್ದ ರೂಪವನ್ನೇ ನೀವು ಉಪಾಸನೆ ಮಾಡಿದಂತಾಯ್ತು. ಅದು ಮಾಯಾವಾದ ಆಗಲಿಲ್ಲ, ಅದು ತತ್ವವಾದವೇ ಆಯಿತು. ನಾನು ಉತ್ತರ ಹೇಳಿ ಸರಿ ಅಂತ ಅನ್ಕೋತೇನೆ. ಆದರೆ ಒಂದು ವಿಷಯ ತಿಳ್ಕೊಂಡಿರ್ಬೇಕು. 2 ಬಾಹುಗಳ 4 ಬಾಹುಗಳ ಒಂದು ರೂಪಗಳನ್ನ ನಾರಾಯಣ ಅಷ್ಟಾಕ್ಷರ ಮಂತ್ರ ಮತ್ತೆ ಕೃಷ್ಣ ಷಡಕ್ಷರ ಮಂತ್ರ, ಗಾಯತ್ರಿ ಮಂತ್ರದಲ್ಲೆಲ್ಲ ಹೇಳ್ತಾರಲ್ಲ, ಮೊದಲು ಅದನ್ನು ಕೂತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಒಂದು 5 ನಿಮಿಷ ಧ್ಯಾನ ಮಾಡ್ಲಿಕ್ಕೆ ಅಭ್ಯಾಸ ಮಾಡೋಣ. ಆ ಮುಂದೆ ಹುಲಿಯೋ, ಸಿಂಹವೋ, 1000 ಬಾಹು ಅದನ್ನೆಲ್ಲ ಆಮೇಲೆ ಮಾಡೋಣ. ಅದನ್ನು ನಾನು ನಿನ್ನೆ ಹೇಳಿದೆ ಒಬ್ರಿಗೆ. ಯಾಕಂದ್ರೆ ನಾವು ಇನ್ನೂ ಸಾಧನೆ ಆರಂಭದಲ್ಲಿದ್ದೇವೆ. ನಾನು ತಿಳ್ಕೊಂಡಿರುವಂತೆ ನಾವು ಮತ್ತು ಉಳಿದವರೆಲ್ಲರೂ ಕೂಡ ನಿಶ್ಚಿತವಾಗಿ, ನಾನಂತೂ ಉಳಿದವ್ರದ್ದು ಗೊತ್ತಿಲ್ಲ, ನಾವೆಲ್ಲ ಸಾಧನೆ ಆರಂಭದಲ್ಲಿ ಹಂತದಲ್ಲಿದ್ದೇವೆ ಅಂದಮೇಲೆ ಶಾಸ್ತ್ರದಲ್ಲಿ ಸದ್ಯ ಏನು ಹೇಳಿದ್ದಾರೆ ಅದನ್ನು ಮಾಡೋಣ. ಅದು ನಮಗೆ ಹೆಚ್ಚಿನ ಶಕ್ತಿ ವ್ಯಕ್ತ ಆದಂತೆ ಹೆಚ್ಚಿನ ರೂಪವನ್ನು ಉಪಾಸನೆ ಮಾಡ್ಲಿಕ್ಕೆ ಆಗ್ತದೆ. ಅದನ್ನು ದೇವರು ಅವನ ಮಾರ್ಗ ತೋರಿಸ್ತಾನೆ. ಅದ್ಯಾವುದೇನು ತಪ್ಪಲ್ಲ. ಅದೊಂದು ಇದು ಮಾಯಾವಾದ ಅಲ್ಲ, ಇದು ತತ್ವವಾದವೇ. ನೀವೇನು ಉಪಾಸನೆ ಮಾಡಿದ್ರು, ಭಗವಂತನನ್ನು ಯಾವ ರೀತಿಯಾಗಿ ಉಪಾಸನೆ ಮಾಡಿದ್ರು ಅದೇನು ತಪ್ಪಲ್ಲ.
ದ್ಯುತಿಮಾತ್ರಂ ಚ ನಹಿತ್ಯದೋ ರಹಸ್ಯಂ. ಭಗವಂತನಿಗೆ ಕೈಕಾಲುಗಳಿಲ್ಲ ಅಂತ ಹೇಳೋದಾದ್ರೆ ಹಾಗಾದ್ರೆ ಅವ್ನಿಗೆ ಏನಿದೆ ಅಂದ್ರೆ ಬೆಳಕಿನ ರೂಪ ಇದೆ ಅಂದ್ರೆ, ಬೆಳಕಿನ ರೂಪ ಇದ್ರೆ ಮತ್ತೆ ಅದು ಒಂದು ಆಕಾರವೇ ಆಯ್ತಲ್ಲ. ತ್ರಿವಿಕ್ರಮ ಪಂಡಿತರು ಮನನ ಮಾಡ್ತಾ ಹೋದ್ರು. ಇದೆಲ್ಲ ಅವ್ರ ಮನನ, ದೊಡ್ಡವ್ರು ಮಾಡಿದ ಮನನವನ್ನು ನಾವು ರೂಢಿಸ್ಕೋಬೇಕು. ಒಂದು ವಿಷಯ ತಿಳ್ಕೋಬೇಕು. ಸುಧಾ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಭಾವಬೋಧ, ತತ್ವಪ್ರದೀಪ ಎಲ್ಲ ಗ್ರಂಥಗಳಲ್ಲಿ ಹೇಳಿದಂಥ ಪ್ರಶ್ನೆ ಉತ್ತರ ಆ ಚೆಸ್ಸಿನ ಆಟದಂತೆ ಅದೇನಿದೆಯಲ್ಲ, ಚದುರಂಗದ ಆಟದಂತೆ, ಅದೆಲ್ಲ ಇನ್ನೊಬ್ಬರನ್ನ ಸೋಲಿಸ್ಲಿಕ್ಕಾಗಿರೋದಲ್ಲ. ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಳ್ಳಿಕ್ಕದು. ಈಗ ನಮ್ಮಲ್ಲೇ ನಾವೇನ್ ಮಾಡ್ಬೇಕು ಅಂದ್ರೆ, ನಂದು ಒಂದು ವ್ಯಕ್ತಿತ್ವ ನನ್ನ ಎದುರಿಗಿದೆ, ಅದು ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಇಲ್ಲಿ ಎದುರಿಗಿರುವಂತಹ ವ್ಯಕ್ತಿತ್ವ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ, ಕಂಡು ಹಿಡ್ಕೋತಾ ಇದೆ ಅಂತ ನಾನು ವಿಚಾರ ಮಾಡಬೇಕು. ಇದರಲ್ಲೊಂದು ಸ್ವಾರಸ್ಯ ಇದೆ. ಇದು ಬೋಗಸಲ್ಲ ನಾನು ಹೇಳ್ತಿರೋದು. ಮನಃಶಾಸ್ತ್ರದಲ್ಲಿ ಇವತ್ತು ಇದಕ್ಕೊಂದು ಹೆಸರಿದೆ. ನಾನು ಈಗ ಹೇಳ್ತಿರುವಂತಹ ತರಬೇತಿಗೆ, ಈ ಒಂದು ಥೆರಪಿಗೆ ಒಂದು ಹೆಸರಿದೆ. ಆ ಹೆಸರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಮನಃಶಾಸ್ತ್ರವನ್ನು ನಿತ್ಯ ಯಾರ ಮೇಲೆ ಪ್ರಯೋಗ ಮಾಡುವ ಮನುಷ್ಯ ಅಲ್ಲ. ನಿಮ್ಮಲ್ಲಿ ಏನಾದರೂ ಒಂದು ಗೊಂದಲಗಳಿದ್ರೆ, ಗತಕಾಲದಲ್ಲಿ ಹಾಗೆ ಮಾಡಿಬಿಟ್ಟೆ, ಹೀಗೆ ಮಾಡಿಬಿಟ್ಟೆ, ಏನು ನಾನು ಮಾಡಬೇಕು ಅಂತ ಇನ್ನೇನೋ ಗೊಂದಲ, ಸಂಶಯ, ತೊಂದರೆಗಳೆಲ್ಲ ಇದ್ರೆ ಆ ಮನಃಶಾಸ್ತ್ರಜ್ಞರು ಹೇಳ್ತಾರೆ. ಅವರು ನೀವೇ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಇಲ್ಲದೆ ಹೋದ್ರೆ ಅವರೇ ಮಾಡೋದು ಉಚಿತ. ನೀವು ಒಂದು ಕಡೆ ಹಿಂಗೆ ಕೂತ್ಕೊಡ್ರಿ, ಒಂದು ಕುರ್ಚಿ ಮೇಲೆ, ನಿಮ್ಮ ಎದುರಿಗೆ ಒಂದು ಖಾಲಿ ಕುರ್ಚಿಯನ್ನು ಇಡ್ರಿ, ಇಟ್ಟು ಕಣ್ಣು ಮುಚ್ಚಿ ಒಂದು 5 ನಿಮಿಷ ಕೂತ್ಕೊಳ್ರಿ. ಆಮೇಲೆ ಆ ಕುರ್ಚಿಯಲ್ಲಿ ನೀವೇ ಇದ್ದೀರಿ ಅಂತ ತಿಳ್ಕೊಡ್ರಿ. ಇದ್ದೀರಿ ಅಂತ ತಿಳ್ಕೊಂಡು ನೀವು ಮಾಡಿದ ತಪ್ಪುಗಳನ್ನೆಲ್ಲ ಆತನ ಮೇಲೆ ಹಾಕಿ ಅವನು ಚೆನ್ನಾಗಿ ಬೈರಿ, ಬಾಯಿಗೆ ಬಂದಾಗ ಬೈರಿ. ಅವನಿಗೆ ವ್ಯಕ್ತಿ ಯಾರು ಸುತ್ತಮುತ್ತ ಯಾರು ಇಲ್ಲದೆ ಇದ್ರೆ ಜೋರಾಗಿ ಬೈರಿ, ಇಲ್ಲದೆ ಇದ್ರೆ ಮನಸ್ಸಿನಿಂದ ಬೈರಿ. ಬೈದು ಒಂದು 5 ನಿಮಿಷ ಸುಮ್ಮನೆ ಕೂಡ್ರಿ, ಗಳಗಳ ಹತ್ತು ಬಿಡ್ರಿ. ಅಂದ್ರೆ ಎಲ್ಲಾ ಪಾಪಗಳನ್ನ ಮಾಡಿದ ತಪ್ಪುಗಳನ್ನೆಲ್ಲ ಬಿಟ್ಟಿದ್ದೇನೆ ಅಂತ ಅರ್ಥ. ಅದಾದ್ಮೇಲೆ ಶಾಂತವಾಗಿ ಹೋಗಿ ಒಂದು ಸ್ನಾನ ಮಾಡ್ರಿ, ಮರಳಿ ಬರ್ರಿ ಅಂತ ಹೇಳ್ತಾರೆ. ಇದು ಮನಃಶಾಸ್ತ್ರಜ್ಞರು, ಮನಶ್ಚಿಕಿತ್ಸಕರು ಕೊಡುವಂತಹ ಒಂದು ತರಬೇತಿ. ನನ್ನೆಲ್ಲೋ ಓದಿದ್ದೆ. ವಾದ ಪ್ರತಿವಾದಗಳಿದೆಯಲ್ಲ, ಇನ್ನೊಬ್ರು ಯಾರನ್ನ ಸೋಲಿಸ್ಲಿಕ್ಕಾಗಿರೋದಲ್ಲ, ಇನ್ನೊಬ್ರು ನಾವು ಸೋಲಿಸೋದು ಮುಖ್ಯ ಅಲ್ಲ, ನಮ್ಮನ್ನು ನಾವು ಸೋಲಿಸ್ಕೋಬೇಕು. ನಮ್ಮಲ್ಲೇ ದ್ವಂದ್ವ ವ್ಯಕ್ತಿತ್ವ ಇದೆ, ಆ ದ್ವಂದ್ವ ವ್ಯಕ್ತಿತ್ವವನ್ನು ಅಲ್ಲೊಂದು ವ್ಯಕ್ತಿತ್ವವನ್ನು ಕೂಡಿಸ್ರಿ, ಇಲ್ಲೊಂದು ಕೂಡಿಸ್ರಿ. ಅದು ಕೇಳ್ತಿರೋ ಪ್ರಶ್ನೆಗಳಿಗೆಲ್ಲ ಗುರುಗಳು ಕೊಟ್ಟ ಉತ್ತರವನ್ನ ಹೇಳ್ರಿ. ಅದಾದ್ಮೇಲೆ ಗುರುಗಳು ಹೆಚ್ಚು ಮೌಖಿಕವಾಗಿ ಹೇಳಿರೋದಿಲ್ಲ, ಅದನ್ನ ನಾವು ಮನನ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ರಿ. ಆ ವ್ಯಕ್ತಿತ್ವ ಹೊರಟೋಯ್ತು ಅಂತ ತಿಳ್ಕೊಡ್ರಿ, ಮುಗಿತದ್ರು, ಅದು ಅಸ್ತಿತ್ವ ಹೋಯ್ತು. ಅಶುದ್ಧವಾದ ತತ್ವಜ್ಞಾನ, ಗೊಂದಲಗಳೆಲ್ಲ ಹೋದವು ಅಂತ ತಿಳ್ಕೊಂಡು ಶುದ್ಧವಾದ ತತ್ವಜ್ಞಾನ, ಶುದ್ಧವಾದ ಚಿಂತನೆ ಇನ್ನು ಮುಂದೆ ಉಳಿಯಿತು ಅಂತ ತಿಳ್ಕೊಳ್ರಿ. ಹೀಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದನ್ನು ಮನಶ್ಚಿಕಿತ್ಸಕರು ಮಾಡಿಸ್ತಾರೆ. ನಮಗೆ ಆಧುನಿಕ ಶಾಸ್ತ್ರದ ಕೆಲವು ಸ್ವಲ್ಪ ಪರಿಚಯ ಇದ್ದರೆ ಅದನ್ನೆಲ್ಲ ಇಂಥದ್ರಲ್ಲಿ ಬಳಸ್ಕೊಳ್ಬಹುದು ಅನ್ನೋದಕ್ಕಾಗಿ ಹೇಳಿದೆ. ಇದ್ರ ಬಗ್ಗೆ ಹೆಚ್ಚಿನ ಪ್ರಯತ್ನವನ್ನೆಲ್ಲ ಮನಶ್ಚಿಕಿತ್ಸಕರು ಮಾಡಬೇಕು. ಏನೂ ಇಲ್ಲದೆ ಇದ್ರೆ ಸ್ವಯಂ ಧನ್ವಂತರಿ ರೂಪನಾದ ಭಗವಂತನ ಮೆದುರಿಗೆ ಮನಶ್ಚಿಕಿತ್ಸಕನಾಗಿ ಕೂತ್ಕೊಂಡಿದ್ದಾನೆ ಅಂತ ತಿಳ್ಕೊಂಡ್ರೆ, ಆತ ಮನಃಶಾಸ್ತ್ರದಲ್ಲಿ, ಸೈಕೋಥೆರಪಿಯಲ್ಲಿ, ಸೈಕಾಲಜಿಯಲ್ಲಿ ಎಲ್ಲದರಲ್ಲೂ ಆತ ತಜ್ಞ, ದೇಹ ವಿಜ್ಞಾನದಲ್ಲಿ, ಮನೋವಿಜ್ಞಾನದಲ್ಲಿ ಎಲ್ಲದರಲ್ಲೂ ತಜ್ಞ. ಆತ ನಾವು ತರಬೇತಿ ಕೊಡ್ತಿದ್ದಾನೆ ಅಂತ ತಿಳ್ಕೊಳ್ರಿ, ಮುಗಿದಾಯ್ತಲ್ಲಿ. ಹೀಗೆ ಮನುಷ್ಯ ಮನನ ಮಾಡಬೇಕು. ಇದು ದೊಡ್ಡವರು ಮಾಡಿದ ಮನನದ ಒಂದು ಮಾರ್ಗ ಇದು. ಇನ್ನ ಭಗವಂತನನ್ನ ಸಾಕಾರ ಅಂತ ಉಪಾಸನೆ ಮಾಡಬೇಕು. ಹೌದು, ದೀಪದ ಆಕಾರದಲ್ಲಿ ಆದ್ರೂ ಉಪಾಸನೆ ಮಾಡಬೇಕು. ಅದನ್ನೂ ಮಾಡದೆ ಹೋದ್ರೆ ದೀಪದ ಆಕಾರವೂ ಅವನಿಗಿಲ್ಲ, ಪೂರ್ಣ ನಿರಾಕಾರ ಅಂತ ಯಾರು ಮಾತಾಡ್ತಾ ಹೋಗೋದಾದ್ರೆ, ಹಾಗಾದ್ರೆ ಭಗವಂತ ಏನು ಅಂದ್ರೆ ದೀಪದ ಆಕಾರವೂ ಇಲ್ಲ ಅಂದ್ರೆ ಕತ್ತಲೆ ರೂಪ ಆಕಾರ ಅಂತ ಆಯ್ತು. 4 ಕೈಯ 2 ಕೈಯ ಆಕಾರ ಆ ಕಡೆ ಇರಲಿ, 2 ಕೈಯ ಆಕಾರ ಆ ಕಡೆ ಇರಲಿ. ಇನ್ನ ದೀಪದ ಆಕಾರವೂ ಬೇಡ ಅಂದ್ರೆ ದೀಪವೂ ಅಲ್ಲ ಅಂದ್ರೆ ಏನ್ ಹಾಗಾದ್ರೆ ಭಗವಂತ? ಹಾಗಾಗಿ ಕತ್ತಲೆ ಆಗಿರ್ಬೇಕು. ದೀಪವೂ ಅಲ್ಲ ಅಂದ್ರೆ ಕತ್ತಲೆ. ಭಗವಂತನನ್ನ ಕತ್ತಲೆ ಅಂತ ಉಪಾಸನೆ ಮಾಡಿದ್ರೆ ನಿಮಗೇನು ಸಿಕ್ಕಿತ್ತು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡ್ರಿ. ನಿಮಗೂ ಕತ್ತಲೆ ಸಿಗೋದು ನಾಳೆ. ತಿಮಿರತ್ವೇನ ವಿಭಾತಿ ಪಾರಿಶೇಷ್ಯಾತ್ ಫಲಮಪ್ಯಥ ಮುಕ್ತಿ ರೀದೃಶಿ ಸ್ಯಾತ್. ಮುಕ್ತಿಯು ಕೂಡ ಕತ್ತಲೆಯ ಮುಕ್ತಿ ಸಿಕ್ಕಿತ್ತು ಅಂದ್ರೆ, ಕತ್ತಲೆಯ ಮುಕ್ತಿ ಅಂದ್ರೆ ವೈಕುಂಠ ಅಲ್ಲ, ಅದು ಕೈಲಾಸ ಅಲ್ಲ. ನೀವು ಇದ್ದಲ್ಲೇ ಕತ್ತಲೆ ಮುಕ್ತಿ, ಹಾಳಾಗಿ ಹೋಗೋದು ಅಂತ ಅರ್ಥ, ಬೇರೆ ಏನಲ್ಲ. ಇತಿನೋ ನೈವ ಧಿನೋತ್ಯುಪಾಸ್ತಿರೇಶ. ಆದ್ರಿಂದ ನಮಗಿದು ಬೇಡ. ಈ ಯಾವ ನಿರಾಕಾರ ಉಪಾಸನೆ, ನಿರ್ಗುಣ ಉಪಾಸನೆ ನಮಗಿದು ಬೇಡ. ಈ ಉಪಾಸನೆಯಿಂದ ನನಗೇನು ಸಮಾಧಾನ ಸಿಕ್ತಿಲ್ಲ ಅನ್ಕೊಂಡ್ರು ತ್ರಿವಿಕ್ರಮ ಪಂಡಿತರು. ನಾವೇನ್ ಮಾಡೋಣ? ಅಥ ವೇದ ಪುರಾಣ ಭಾರತಾನೆ, ವೇದಗಳನ್ನು ಓದೋಣ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯೋ, ಒಂದು 4 ಕಡೆ ಲಕ್ಷ್ಮೀ ಮತ್ತು ಶ್ರೀದೇವಿ ಇದ್ದಾರೆ ಅಂತ ಒಂದು ಉಪನಿಷತ್ ಹೇಳಿದೆ. ನಾರಾಯಣ ಉಪನಿಷತ್ನು ಆತನನ್ನು ನೀರಿನಲ್ಲಿರ್ತಾನೆ ಅಂತ ವರ್ಣನೆ ಮಾಡಿದೆ. ವೇದ ಪುರಾಣ ಭಾರತ ಆದ್ರಿಂದ ಸ್ವಯಂ ನಾವು ಆಲೋಚನೆ ಮಾಡೋಣ. ನಮಗೇನು ತಿಳಿತದೆ? ಯಥಾವಬೋಧಂ. ನಾವು ಸಣ್ಣವರು, ಅದಕ್ಕೆ ತಕ್ಕಂತೆ ಆಲೋಚನೆ ಮಾಡೋಣ. ಗುಣವಂತ ಉಪಾಸ್ಮಹೇ ಮುಕುಂದಂ. ನಮಗೆ ಮುಕ್ತಿದಾಯಕನಾದ ಭಗವಂತ ಗುಣವಂತನಾಗಿದ್ದಾನೆ ಅಂತ ಉಪಾಸನೆ ಮಾಡೋಣ. ಸ್ಮೃತಿ ಧರ್ಮಾನ್ ಸ್ಫುಟಂ ಆಚರಂತ ಏವ.
ಧ್ಯಾನ ಮಾಡೋಣ ಅಂತ ಮಾತ್ರಕ್ಕೆ ನಮ್ಮ ದೈನಂದಿನ ಸಂಧ್ಯಾ ವಂದನೆ, ದೇವ್ರ ಪೂಜೆ, ಉಪಾಸನೆ ಇದನ್ನೆಲ್ಲ ಬಿಡೋದಲ್ಲ. ಸ್ಮಾರ್ಥ ಧರ್ಮಗಳನ್ನು ಮಾಡೋಣ. ಇಲ್ಲಿ ನೋಡಿ, ಸ್ಮೃತಿ ಧರ್ಮ, ಶ್ರೌತ ಸ್ಮಾರ್ಥ ಕರ್ಮಾನುಷ್ಠಾನ ಅಂತಾರೆ. ಹಾಗಾಗಿ ಸ್ಮಾರ್ತರು ಅಂದ್ರೆ ಶೈವರು ಅಂತ ನಮ್ಮಲ್ಲಿ ಈಗ ಅರ್ಥ ಇದೆ. ಅಲ್ಲ, ಸ್ಮಾರ್ತರು ಅಂತಂದ್ರೆ ಸ್ಮೃತ್ಯುಕ್ತ ಕರ್ಮಾನುಷ್ಠಾನ ಮಾಡೋರು ಅಂತ ಅರ್ಥ. ಹಾಗಾಗಿ ಯಜ್ಞೋಪಯುಕ್ತ ಹಾಕೊಳ್ಳುವಾಗ ಮಮ ಶ್ರೌತ ಸ್ಮಾರ್ಥ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧರ್ಥಂ ಅಂತೇಳಿ ಶ್ರುತಿಯಲ್ಲಿ ಹೇಳಿದ ಕರ್ಮಗಳು ಮತ್ತು ಸ್ಮೃತಿಯಲ್ಲಿ ಹೇಳಿದ ಕರ್ಮಗಳು ಅಂತ ಅರ್ಥ. ಅದು ಸ್ಮಾರ್ತರಿಗೂ ಗೊತ್ತಿಲ್ಲ, ವೈಷ್ಣವರಿಗೂ ಗೊತ್ತಿಲ್ಲ. ಇಬ್ರು ಅದೇ ಕತ್ತಲಲ್ಲಿ ಬಿದ್ದಿದ್ದಾರೆ ಅಷ್ಟೇ. ವೇದೋಕ್ತ ಧರ್ಮಗಳನ್ನ, ಪುರಾಣೋಕ್ತ ಧರ್ಮಗಳನ್ನ, ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ ಹೇಳಿದ ಧರ್ಮಗಳನ್ನ ಆಚರಣೆ ಮಾಡ್ತಾನೆ ಇರೋಣ, ಉಪಾಸನೆ ಮಾಡೋಣ ಅಂತ ಅವ್ರು ಆಲೋಚನೆ ಮಾಡಿದ್ರು ಅನ್ನೋಲ್ಲಿಗೆ 60ನೇ ಭಾಗ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಈ 13ನೇ ಸರ್ಗದ್ದು ಸುರೇಂದ್ರ ತೀರ್ಥರು ಮತ್ತೆ ರಘುತ್ತಮ ತೀರ್ಥರು ಅವರೆಲ್ಲ ಆರಾಧನೆ ಇವತ್ತು. ರಾಘವೇಂದ್ರ ಸ್ವಾಮಿಗಳ ವಾರವೂ ಕೂಡ ಅವರೆಲ್ಲ ಆ ಎಲ್ಲ ಜ್ಞಾನಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಇದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.